ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಪೊಲೀಸರ ದುರ್ಬಳಕೆ ಆಗ್ತಿದೆ ಅನ್ನುವಂಥ ಮಾತನ್ನು ಬಿಜೆಪಿ ಹೇಳಿದರೆ ನಾವು ಸಮರ್ಥವಾಗಿ ಎದುರಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ಗೃಹ ಸಚಿವರು ಜಿ ಪರಮೇಶ್ವರ್ ಕೂಡ ಹೇಳ್ತಾರೆ. ಸರ್, ರಾಜ್ಯದಲ್ಲಿ 3 ಹತ್ಯೆಗಳಾಯಿತು ಹೆಣ್ಮಕ್ಳದ್ದು. ಆಮೇಲೆ ಇವತ್ತು ಹರೀಶ್ ಪೂಂಜಾ ಅವರ ಮನೆಗೆ ಪೊಲೀಸರನ್ನು ಬಿಟ್ಟು ಮಾಡ್ತಿರುವಂಥದ್ದು. ಸಾಮಾನ್ಯಗೊಂದು ಕಾನೂನು, ರಾಜಕೀಯ ವ್ಯಕ್ತಿಗೊಂದು ಕಾನೂನು ಇದೆಯಾ ಸರ್ ರಾಜ್ಯದಲ್ಲಿ? ಒಂದು ಈ ಹೊಸ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆ ಸಂಪೂರ್ಣ ನಾಶ ಆಗಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇದಕ್ಕೆ ಕಾರಣ ಏನು ಅಂದರೆ, ಗೃಹ ಸಚಿವರು ಇಲಾಖೆಯನ್ನು ರಿವ್ಯೂ ಮಾಡುವಂಥದ್ದು, ಆಮೇಲೆ ಇಲಾಖೆಗೆ ಗೃಹ ಸಚಿವರು ಸೂಚನೆಯನ್ನು ಕೊಡುವಂಥದ್ದು, ಆ ಸೂಚನೆ ತಳಮಟ್ಟಕ್ಕೆ ಇಂಪ್ಲಿಮೆಂಟ್ ಆಗುವಂಥದ್ದು. ಅಂದರೆ ಅವು ಸರ್ಕ್ಯುಲರ್ ಸುತ್ತೋಲೆಗಳ ಮೂಲಕ. ನೀವು ನೋಡಿ, ಹೊಸ ಸರ್ಕಾರ ಬಂದ ಮೇಲೆ ಈ DG ಆ್ಯಂಡ್ IG ಕರ್ನಾಟಕದ ಎಷ್ಟು ಪೊಲೀಸ್ ಸ್ಟೇಷನ್ಗಳಿಗೆ ಸುತ್ತೋಲೆಗಳನ್ನು ಕೊಟ್ಟು ಪ್ರಕರಣದ ಉಲ್ಲೇಖದ ಅಡಿಯಲ್ಲಿ ಏನೇನು ಮುಂಜಾಗ್ರತೆ ತಗೊಳ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ವಿಫಲ ಆಗಿದೆ. ಸರ್, ಜಿ ಪರಮೇಶ್ವರ್ ಹಿಂಗೆ ಹೇಳ್ತಾರೆ, BJP ಇದ್ದಾಗ ಏನು ಕೊಲೆಗಳೇ ಆಗಿಲ್ವ ಅನ್ನೋ ಮಾತನ್ನು ಹೇಳ್ತಾರೆ. ಇದಕ್ಕಿಂತ ಹುಡುಗಾಟದ ಮಾತು ಇನ್ನೇನು ಹೇಳಲಿಕ್ಕೆ ಸಾಧ್ಯ? ಒಬ್ಬ ಗೃಹ ಸಚಿವರಾಗಿ ಅವರಿಗೆ ಈ ಮಾತು ಹೇಳುವಂಥದ್ದು ಶೋಭೆ ತರತ್ತ. ಒಬ್ಬ ಗೃಹ ಸಚಿವ ಆಗಿ ಪೊಲೀಸ್ ಇಲಾಖೆಯ ವೆರಿ ಪ್ರೈಮರಿ ಡ್ಯೂಟಿ ಆ್ಯಂಡ್ ವೆರಿ ಬೇಸಿಕ್ ಡ್ಯೂಟಿ ಈಸ್ ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ. ನೀವು ಸಾರ್ವಜನಿಕರ ಪ್ರಾಣ, ಮಾನ ಮತ್ತು ಆಸ್ತಿಯನ್ನು ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಯಾವುದಕ್ಕೂ ಹೋಲಿಕೆ ಕೊಡ್ತೀರಿ ಅಂದರೆ, ಇನ್ನು ಸ್ವಲ್ಪ ದಿನ ಹೋದರೆ ಇವರು ಪಾಕಿಸ್ತಾನಕ್ಕೆ ಹೋಲಿಸ್ತಾರೆ, ನಮಗಿಂತ ಜಾಸ್ತಿ ಕೊಲೆಗಳು ಅಲ್ಲಿ ಪಾಕಿಸ್ತಾನದಲ್ಲಿ ಆಗ್ತಾ ಇಲ್ವಾ ಅಂತ. ಸೊ ಗೃಹ ಸಚಿವರು ಈ ಥರದ ಮಾತುಗಳನ್ನು ಹೇಳೋದು ಬಿಟ್ಟು ಗೃಹ ಸಚಿವರಾಗಿ ಕೆಲಸ ಮಾಡಬೇಕು ದಕ್ಷತೆಯಿಂದ. ಆಗಲಿಲ್ಲ ಅಂದರೆ ಜಾಗ ಖಾಲಿ ಮಾಡಿ ಹೋಗಬೇಕು. ಯಾಕೆ ಅಂದರೆ ಈ ರಾಜ್ಯದ ಜನರ ಪ್ರಾಣ ಮತ್ತು ಮಾನವನ್ನು ರಕ್ಷಣೆ ಮಾಡುವಂಥದ್ದು ಮುಖ್ಯ. ಸರ್, ನೀವು ಹೇಳಿದ್ರಿ ಡಿ ಸುಧಾಕರ್ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿತ್ತು, ಅವ್ರ ಬಂಧನ ಆಗಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರದ ಕತೆ ಹೇಳಿದ್ರಿ. ಸೊ ಇವತ್ತು ನಾವು ಒಬ್ಬ ಕಾರ್ಯಕರ್ತನ ಬಂಧನ ಮಾಡಿದ್ರೆ, ಪ್ರಶ್ನೆ ಮಾಡಿದರೆ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಹರೀಶ್ ಪೂಂಜಾ ವಿಚಾರದಲ್ಲಿ. ಒಂದು ಕಾನೂನು ಸುವ್ಯವಸ್ಥೆ ಮತ್ತು ಸಂಸ್ಥೆ, ಈ ಸರ್ಕಾರಗಳು ಬರ್ತವೆ ಹೋಗ್ತವೆ. ಪೊಲೀಸ್ ಇಲಾಖೆ ಶಾಶ್ವತವಾಗಿರುವಂಥದ್ದು. ಪೊಲೀಸ್ ಠಾಣೆ ಅನ್ನುವಂಥದ್ದು ಜನಸಾಮಾನ್ಯರಲ್ಲಿ ಒಂದು ಭದ್ರತಾ ಭಾವವನ್ನು, ಸೆಕ್ಯೂರಿಟಿ ಫೀಲಿಂಗನ್ನು ಕ್ರಿಯೇಟ್ ಮಾಡಬೇಕು. ನನ್ನ ಮೇಲೆ ಯಾವುದೇ ರೀತಿಯ ಅನ್ಯಾಯ ನಡೆದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದರೆ ನನಗೆ ನ್ಯಾಯ ಸಿಗತ್ತೆ ಅಂತ. ಹಾಗಾಗಿ ಬಸವಣ್ಣನವರು ಹೇಳಿದಂತೆ, ಭೂಮಿಯೇ ಹೊತ್ತಿ ಉರಿದರೆ, ತಾಯಿಯ ಎದೆ ಹಾಲೆ ವಿಷವಾದರೆ ನಾವು ಯಾರಿಗೆ ಕೇಳೋದು? ಹಾಗಾಗಿ ಇವತ್ತು ಪೊಲೀಸ್ ಠಾಣೆಗಳು ಜನರಲ್ಲಿ ವಿಶ್ವಾಸವನ್ನು ಮೂಡಿಸುವಲ್ಲಿ ವಿಫಲ ಆಗಿದ್ದಾವೆ. ಆ ವಿಶ್ವಾಸವನ್ನು ಮತ್ತೆ ಮೂಡಿಸ್ಕೋಬೇಕಾಗಿದೆ. ಯಾಕೆ ಅಂದರೆ ನಾವು ಪೊಲೀಸ್ ಠಾಣೆನ ಕ್ಯಾನ್ಸಲ್ ಮಾಡೋದಕ್ಕಾಗೋದಿಲ್ಲ. ಆದರೆ ಆ ವಿಶ್ವಾಸವನ್ನು ಪೊಲೀಸ್ ಇಲಾಖೆಯಲ್ಲಿ ಮೂಡಿಸುವಂತಹ ಕೆಲಸ ತುರ್ತಾಗಿ ಆಗಬೇಕಾಗಿದೆ. ಸರ್, ಇವತ್ತು ಸಿದ್ದರಾಮಯ್ಯನವರು ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣವರ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಅಂತ, ಇದು ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ನೀವು ಹೇಳಿದ್ರಿ ಕೂಡ. ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೋಷಿಯಲ್ ಮೀಡಿಯಾದ ಮೂಲಕ ಕೆಲಸ ಮಾಡೋದನ್ನು ಕೈ ಬಿಡಿ, ನಿಯಮಾವಳಿಗಳ ಪ್ರಕಾರ ಕೆಲಸ ಮಾಡಿ. ಈ ರೀತಿ ಲೆಟ್ರ್ ಮಾಡಿದರೆ ಯಾವುದಾದ್ರೂ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟು ಕ್ಯಾನ್ಸಲ್ ಆಗುತ್ತಾ? ಅದಕ್ಕೆ ಒಂದು ರೂಲ್ಸು, ರೆಗ್ಯುಲೇಷನ್ನು, ಅದಕ್ಕೊಂದು ನಿಗದಿತ ನಮೂನೆ ಇದೆ. ಗೃಹ ಸಚಿವಾಲಯಕ್ಕೆ ಇಲ್ಲಿಯ ಸರ್ಕಾರ ಆ ನಮೂನೆಯಲ್ಲಿ ಪತ್ರವನ್ನು ಕಳಿಸ್ಬೇಕು. ಆಮೇಲೆ ಆ ನಮೂನೆಯಲ್ಲಿ ಇರುವಂತಹ ಎಲ್ಲ ನಿಬಂಧನೆಗಳನ್ನು ಫುಲ್ಫಿಲ್ ಮಾಡಬೇಕು. ನನಗೆ ತಿಳಿದ ಮಟ್ಟಿಗೆ ಚಾರ್ಜ್ ಶೀಟ್ ಆಗಬೇಕು, ಪ್ರೊಕ್ಲಮೇಷನ್ ಆಗಬೇಕು, ಅಟ್ಯಾಚ್ಮೆಂಟ್ ಆಗಬೇಕು. ಪ್ರೊಕ್ಲಮೇಷನ್ ಆಗಲಿಲ್ಲ, ಅಟ್ಯಾಚ್ಮೆಂಟ್ ಆಗಲಿಲ್ಲ, ಇದಾಗಲಿಲ್ಲ, ಹಾಗೆ ಬರೆದು ಬಿಟ್ಟರೆ ನಿಮ್ಮನ್ನೇನು ಜೈಕಾರ ಹಾಕಬೇಕು ಸೋಷಿಯಲ್ ಮೀಡಿಯಾದಲ್ಲಿ? ಕೆಲಸ ಮಾಡಿರಿ. ಕೆಲಸ ಮಾಡೋದು ನಿಯಮದ ಮೂಲಕ ಕೆಲಸ ಮಾಡೋದನ್ನು ಕಲ್ಕೊಳ್ಳಿ. ಇದಿಷ್ಟೇ ನಾನು ಹೇಳೋದು ಮುಖ್ಯಮಂತ್ರಿಗೆ. ರಾಜ್ಯದಲ್ಲಿ ಫೋನ್ ಟ್ಯಾಪಿಂಗ್ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ ಅಂತ, ನೀಚ ಕೆಲಸ ನಾನು ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಿನ್ನೆ. ಒಂದು, ಸಿದ್ದರಾಮಯ್ಯನವರು ಕೆಲವೊಂದು ವಿಷಯಕ್ಕೆ ಉದ್ದೇಶಪೂರ್ವಕವಾಗಿ ನಿದ್ರೆ ಮಾಡಿಬಿಡ್ತಾರೆ. ಹಾಗಾಗಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸಹಜವಾಗಿ ಹೇಳಿಬಿಡ್ತಾರೆ. ಸೊ ಫೋನ್ ಟ್ಯಾಪಿಂಗ್ ಆಗಿಲ್ಲ ಅಂತ ಹೇಳಿ ನಿಮಗೆ ಅಷ್ಟು ವಿಶ್ವಾಸ ಇದ್ದರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತಾನೆ, ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಲಿ. ಇಲ್ಲಿಯವರೆಗೆ ಎಷ್ಟು ಫೋನ್ ಟ್ಯಾಪಿಂಗ್ ಆಗಿದ್ದಾವೆ, ಯಾರ್ಯಾರ ನಂಬರ್ಗಳು ಆಗಿದ್ದಾವೆ ಅಂತ ಹೇಳಿ ಒಂದು ವೈಟ್ ಪೇಪರ್ನ ಬಿಡುಗಡೆ ಮಾಡಿ. ನಮಸ್ಕಾರ. ನಿಮ್ಮ ಶಾಸಕರದ್ದು ಮತ್ತು ಕಾಂಗ್ರೆಸ್ ಶಾಸಕರದ್ದು ವಿಚಾರ ಹೇಳಿದ್ರಿ, ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತ. ಒಂದು, ಈ ಸರ್ಕಾರ ಬಂದಾಗಲೇ BJPಯ ಶಾಸಕರದ್ದು ಫೋನ್ ಟ್ಯಾಪಿಂಗ್ ಮಾಡುವಂಥದ್ದು ಇದು
ಭಾಳಷ್ಟು ದಿನದ ಹಿಂದೆಯೇ ಈ ಸುದ್ದಿ ಹರಿದಾಡ್ತಿತ್ತು. ಆಮೇಲೆ ನನಗೆ ಆಶ್ಚರ್ಯ ಆಗಿದ್ದು ಅಂದರೆ ಕಾಂಗ್ರೆಸ್ ಶಾಸಕರದ್ದು ಕೂಡ ಫೋನ್ ಟ್ಯಾಪಿಂಗನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ ಕೇಳಿದ ಮೇಲೆ. ಸೊ ಹಾಗಾಗಿ ಈ ಸರ್ಕಾರಕ್ಕೆ ಯಾರ ಮೇಲೂ ವಿಶ್ವಾಸ ಇಲ್ಲ, ತನ್ನ ಮೇಲೂ ವಿಶ್ವಾಸ ಇಲ್ಲ, ತನ್ನ ಪಕ್ಷದ ಶಾಸಕರ ಮೇಲೆ ವಿಶ್ವಾಸ ಇಲ್ಲ. ಎಲ್ಲರೂ ಸರ್ಕಾರ ಪತನ ಆಗತ್ತನ್ನೋ ಅಂತ ಭಯ ಕಾಡ್ತಿದೆಯಾ ಅಂತ? ಯಾವ ಕಾರಣಕ್ಕೂ ಈ ಸರ್ಕಾರ ಪತನ ಆಗೋದಕ್ಕೆ ನಾವೇ ಬಿಡೋದಿಲ್ಲ. ಇನ್ನು 4 ವರ್ಷ ಇದೆ. 1 ವರ್ಷ ನೀವು ಕಡಿದು ಗಂಟು ಹಾಕಿದ್ದು ಶೂನ್ಯ. ಇನ್ನು 4 ವರ್ಷನಾದರೂ ಕೆಲಸ ಮಾಡಿ, ಜನರಿಂದ ಉಗಿಸ್ಕೊಂಡು ಪದಚ್ಯುತ ಆಗಬೇಡಿ. ಇದಿಷ್ಟು ಏನು ರಾಜ್ಯ BJP ಪ್ರಧಾನ ಕಾರ್ಯದರ್ಶಿ P. ರಾಜು ಅವರ ಮಾತು. ಏನು ರಾಜ್ಯ ಸರ್ಕಾರ 1 ವರ್ಷ ಮಾಡಿರುವಂಥ ಸಾಧನೆ ಶೂನ್ಯ, ಇನ್ನು ಮುಂದಾದರೂ ಕೆಲಸ ಮಾಡಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.